वेरी गुड डे चिल्ड्रन। आज मैं 8वीं कक्षा का किया गया 17वां पाठ कबीर के दोहे, इस पद्य के प्रश्नोत्तर के बारे में आपसे चर्चा करूंगी बच्चों। यहाँ पर पहला मेन प्रश्न बनता है, एक वाक्य में उत्तर लिखिए। ಒಂದು ವಾಕ್ಯದಲ್ಲಿ ಉತ್ತರಿಸಿ। कैसे वाणी बोलनी चाहिए। वाणी का मतलब होता है वचन, ಮಾತು। ಯಾವ ರೀತಿ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ದಾರೆ ಕಬೀರ್ ದಾಸರು ಅಂತ ಕೇಳಿದ್ದಾರೆ। ಮಧುರ और मीठी वाणी बोलनी चाहिए। ಮಧುರ, ಕೇಳಕ್ಕೆ ಹಿತವಾಗಿರುವಂತಹ ಸಿಹಿಯಾದಂಥ ಮಾತುಗಳನ್ನು ನಾವು ಆಡಬೇಕು। कबीर सच्चाई और झूठ को किसके समान मानते हैं। ಕಬೀರ್ ದಾಸ್ ಅವರು ಸಚ್ ಅಂದ್ರೆ ಸತ್ಯ ಮತ್ತು ಸುಳ್ಳನ್ನ ಯಾವುದಕ್ಕೆ ಸಮಾನವಾಗಿ ಅಂತ ತಿಳ್ಕೊಂಡಿದ್ದಾರೆ। ಕಬೀರ್ ಸಚ್ಚಾಯಿ ಕೋ ತಪಸ್ಯ और झूठ को पाप के समान मानते हैं। ಕಬೀರ್ ಅವರು ಸತ್ಯವನ್ನ ತಪಸ್ಸು ಅಂತ ಹೇಳಿ ಮತ್ತು ಸುಳ್ಳನ್ನ ಪಾಪಕ್ಕೆ ಸಮಾನವಾಗಿ ತಿಳ್ಕೊಂಡಿದ್ದಾರೆ। ಕಿಸ್ಕೆ ಹೃದಯ ಮೇ ಈಶ್ವರ रहता है। ಯಾರ ಹೃದಯದಲ್ಲಿ ಈಶ್ವರನ ವಾಸ ಇರುತ್ತೆ। जिसके दिल में सच्चाई हमेशा सच बोलना और सही मार्ग पर चलने वालों के हृदय में भगवान निवास करते हैं। ನೋಡ್ರಿ, जिसके दिल में सच्चाई हो, ಯಾರ ಒಂದು ಹೃದಯದಲ್ಲಿ ಸತ್ಯ ಇರತ್ತೋ, ಹಮೇಶಾ ಸಚ್ ಬೋಲ್ನಾ और सही मार्ग पर चलने वाला ಅಂದ್ರೆ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಮತ್ತು ಯಾವಾಗಲೂ ಸರಿಯಾದ ಮಾರ್ಗದಲ್ಲೇ ಸರಿಯಾದ ದಾರಿಯಲ್ಲೇ ಹೋಗಬೇಕು ಅಂತವರ ಹೃದಯದಲ್ಲಿ ಭಗವಾನ್ ನಿವಾಸ್ ಕರ್ತೆ ಹೈ, ಭಗವಾನ್ ಇರ್ತಾರೆ ಅಂತ ಅರ್ಥ ಆಗುತ್ತೆ। ಖಜೂರ್ ಕೆ ಪೇಡ್ ಸೆ ಕಿಸೆ ಛಾಯಾ ನಹಿ ಮಿಲ್ತಿ। ಖರ್ಜೂರದ ಮರದಿಂದ ಯಾರಿಗೆ ನೆರಳು ಸಿಗುವುದಿಲ್ಲ। ಖಜೂರ್ ಕೆ ಪೇಡ್ ಸೆ ರಾಹಗೀರೋಂ ಕೋ ಛಾಯಾ ನಹಿ ಮಿಲ್ತಿ। ಖರ್ಜೂರದ ಮರದಿಂದ ರಾಹಗೀರ್, ರಾಹಗೀರ್ का मतलब होता है पासर बाय, ದಾರಿ ಹೋಕರಿಗೆ ನೆರಳು ಸಿಗೋದಿಲ್ಲ ಅಥವಾ ಟ್ರಾವೆಲರ್ಸ್ ಅಂತ ಕೂಡ ಇಲ್ಲಿ ಯಾರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೋ ಅವರಿಗೆ ನೆರಳು ಸಿಗೋದಿಲ್ಲ। ಇನ್ನು सेकंड मेन प्रश्न यहाँ पर है, 3-4 वाक्यों में उत्तर लिखिए। 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ। ಖಜೂರ್ ಕೆ ಪೇಡ್ ಸೆ ಹಮೇ ಕ್ಯಾ ಸೀಖ್ ಮಿಲ್ತಿ ಹೈ। ಖರ್ಜೂರದ ಮರದಿಂದ ನಾವೇನನ್ನ ಕಲಿತೀವಿ ಇಲ್ಲಿ ಅಂತ ಕೇಳಿದ್ದಾರೆ। खजूर के पेड़ लंबा और ऊंचा होता है। आप सब जानते हो बच्चों, ಖರ್ಜೂರದ ಮರ ಉದ್ದ ಮತ್ತು ತುಂಬಾನೇ ಎತ್ತರವಾಗಿರುತ್ತೆ, ಹೌದು ತಾನೆ। इसलिए उसे राहगीरों को छाया नहीं मिलती। ಆದ್ರಿಂದ ಯಾರು ದಾರಿಯಲ್ಲಿ ಹಾದು ಹೋಗ್ತಿರ್ತಾರೋ ಅವರಿಗೆ ಅದರ ನೆರಳು ಸಿಗೋದಿಲ್ಲ। उसमें उगने वाले फल भी बहुत ऊपर होते हैं। ಅದರಲ್ಲಿ ಬಿಡುವಂತ ಹಣ್ಣುಗಳು ಕೂಡ ತುಂಬಾನೇ ಎತ್ತರದಲ್ಲಿರ್ತಾವು। ऐसे ही इंसान भी बड़ा कहलाने से बड़ा नहीं होता। ಇದೇ ರೀತಿಯಲ್ಲಿ ಒಬ್ಬ ಮನುಷ್ಯ ದೊಡ್ಡವನು ಅಂತ ಹೇಳ್ಕೊಂಡ್ರೆ ಅವನು ದೊಡ್ಡವನಾಗೋದಿಲ್ಲ। दूसरों के लिए उपयोगी होने पर ही वह महान बन सकता है। ನೋಡ್ರಿ, ಆ ಒಬ್ಬ ಬಡೆ ವ್ಯಕ್ತಿ, ದೊಡ್ಡ ವ್ಯಕ್ತಿ ಇನ್ನೊಬ್ಬರಿಗೋಸ್ಕರ ಅವನು ಉಪಯೋಗಕ್ಕೆ ಬರಬೇಕು, ಇನ್ನೊಬ್ಬರ ಹಿತಕ್ಕಾಗಿ ಅವನು ಯೋಚಿಸಬೇಕು, ಅವಾಗ ಮಾತ್ರ ಅವನು ಮಹಾನ್ ಆಗ್ಲಿಕ್ಕೆ ಸಾಧ್ಯ। इसका अर्थ ಮಾನವ್ ಕೋ ಪರೋಪಕಾರಿ ಹೋನಾ ಚಾಹಿಯೇ। ಇದರ ಅರ್ಥ ಇಲ್ಲಿ ಏನಾಗತ್ತಂದ್ರೆ ಮನುಷ್ಯ ಯಾವಾಗಲೂ ಪರೋಪಕಾರಿಯಾಗಿರಬೇಕು ಅಂತ ಅರ್ಥ ಆಗತ್ತೆ ಮಕ್ಕಳೇ। ಸೆಕೆಂಡ್ ಕ್ವೆಶ್ಚನ್, ಮನ್ ಸೆ ಬುರೆ ವಿಚಾರ ಕೈಸೆ ಮಿಟ್ ಜಾತೆ ಹೈ। ಮನಸ್ಸಿನಿಂದ ಕೆಟ್ಟ ವಿಚಾರಗಳು ಯಾವ ರೀತಿ ಹೋಗ್ತವೆ ಅಂತ ಕೇಳಿದ್ದಾರೆ। जीवन में हर समय हमें अच्छे अच्छे विचारों के बारे में सोचना चाहिए। ಜೀವನದಲ್ಲಿ ಯಾವಾಗಲೂ ನಾವು ಒಳ್ಳೊಳ್ಳೆ ವಿಚಾರಗಳನ್ನು ಯೋಚಿಸಬೇಕು। ಕಿಸಿ ಕಾ ನಷ್ಟ और ತಿರಸ್ಕಾರ भी करना नहीं चाहिए। ಯಾರಿಗಾದ್ರೂ ನಷ್ಟ ಮಾಡೋದು, ಅವರನ್ನು ನಿಂದಿಸೋದು, ತಿರಸ್ಕಾರ ಮಾಡೋದು ಅದನ್ನಂತೂ ನಾವು ಮಾಡಲೇಬಾರದು। ತಬಿ ಹಮಾರೆ ಮನ್ ಸೆ ಬುರೆ ವಿಚಾರ ಮಿಟ್ ಸಕ್ತೆ हैं। ಆಗ್ಲೇನೆ ನಮ್ಮ ಮನಸ್ಸಿನಿಂದ ಕೆಟ್ಟ ವಿಚಾರಗಳು ಹೊರಟು ಹೋಗ್ತವೆ ಅಂತ ಇಲ್ಲಿ ಹೇಳ್ಬೋದು। ಥರ್ಡ್ ಕ್ವೆಶ್ಚನ್, ಹಮೇ ಕಿಸ್ ತರಹ ಕಿ ಬಾತೆ ಕರ್ನಿ ಚಾಹಿಯೇ। ನಮಗೆ ಯಾವ ರೀತಿ ಮಾತುಗಳನ್ನು ಆಡಬೇಕು, ಇದು ಒಂದು ವಾಕ್ಯದಲ್ಲೂ ಕೇಳಿದ್ದಾರೆ, ಇಲ್ಲಿ 3-4 ವಾಕ್ಯದಲ್ಲೂ ಕೇಳಿದ್ದಾರೆ ಮಕ್ಕಳೇ। ಹಮೇ ಇಸ್ ತರಹ ಕಿ ವಚನ್ ಬೋಲ್ನಾ ಚಾಹಿಯೇ ಕಿ ಹಮಾರ ಅಹಂಕಾರ ಮಿಟ್ ಜಾಯೆ। ನಾವು ಯಾವ ರೀತಿ ಮಾತುಗಳನ್ನು ಆಡಬೇಕು ಅಂದರೆ ನಮ್ಮಲ್ಲಿರುವಂಥ ಗರ್ವ, ಸೊಕ್ಕು, ಅಹಂಕಾರ ಇದೆಲ್ಲ ಹೋಗಬೇಕು ಅಂತ ಒಂದು ಹಿತವಾದ ಮಾತುಗಳನ್ನು ನಾವು ಆಡಬೇಕು। ಆಪ್ಕಿ ಬೋಲ್ ಸೆ ದೂಸರೋಂ ಕೋ ಶೀತಲ್ತಾ ಮಿಲೆ। ನೀವು ಮಾತಾಡೋದ್ರಿಂದ ಇನ್ನೊಬ್ಬರಿಗೆ ಸಮಾಧಾನ ಅನಿಸ್ಬೇಕು, ಹಿತ ಅನಿಸ್ಬೇಕು। ಶೀತಲ್ತಾ ಅಂದರೆ ठंड ಅಂತ ಹೇಳಿದ್ದಾರೆ ಇಲ್ಲಿ, ತಂಪು ಅನಿಸೋದು ಅಂದ್ರೇನು, ಅವರಿಗೆ ಹಿತವಾಗಿರಬೇಕು ನಿಮ್ಮ ಮಾತುಗಳು। और
ಅಪ್ನಾ ಮನ್ ಭಿ ಶೀತಲ್ ಹೋ ಜಾಯ್, ಮತ್ತು ಇನ್ನೊಬ್ಬರಿಗೆ ನಾವು ಹಿತವನ್ನು ಕೊಡೋದಲ್ಲದೆ ನಮ್ಮ ಮನಸ್ಸು ಕೂಡ ನಮ್ಮ ಮಾತುಗಳಿಂದ ಸಂತೋಷಗೊಳ್ಬೇಕು, ಹಿತ ಅನ್ನಿಸ್ಬೇಕು ಅಂತ ಹೇಳುವಂಥದ್ದು. ಹಮೆ ಹರ್ ಸಮಯ ಮಧುರ್ ಔರ್ ಮೀಠಿ ವಾಣಿ ಬೋಲ್ನಿ ಚಾಹಿಯೇ. ನಮಗೆ ಯಾವಾಗಲೂ ಕೂಡ ಮಧುರವಾಗಿ ಮತ್ತು ಮೀಠಿ ಅಂತಂದ್ರೆ ಹಿತವಾದ ನುಡಿಗಳನ್ನು ನಾವು ನುಡಿಬೇಕು ಅಂತ ಅರ್ಥ ಆಗತ್ತೆ. फोर्थ क्वेश्चन, भगवान का स्मरण मनुष्य कब और क्यों करता है? ಮನುಷ್ಯ ದೇವರ ಒಂದು ಸ್ಮರಣೆಯನ್ನ, ದೇವರ ನೆನಪನ್ನ ಯಾವಾಗ ಯಾಕೆ ಮಾಡ್ಕೊಳ್ತಾರೆ ಅಂತ ಕೇಳಿದ್ದಾರೆ. ಮನುಷ್ಯ ದುಃಖ और विपत्ति के समय में भगवान का स्मरण करते हैं. ನೋಡ್ರಿ, ಮನುಷ್ಯ ಯಾವಾಗಪ್ಪ ದೇವರನ್ನ ನೆನೆಸೋದು? ಅವನಿಗೆ ಯಾವಾಗಲೂ ದುಃಖ ಬಂದಿರತ್ತೋ, ವಿಪತ್ತು ಅಂದ್ರೆ ತೊಂದರೆ ಬಂದಿರತ್ತೋ ಅಂತ ಸಮಯದಲ್ಲಿ ಅವನು ದೇವರ ಒಂದು ಸ್ಮರಣೆಯನ್ನ ಮಾಡ್ತಾನೆ. ಲೇಕಿನ್ ಸುಖ ಪ್ರಾಪ್ತ ಹೋನೆ ಪರ್ ಭಗವಾನ್ ಕಿ ಯಾದ್ ನಹಿ ಕರ್ತೆ. ಆದರೆ ಅದೇ ಮನುಷ್ಯ ಅವನಿಗೆ ಸುಖ ಸಿಕ್ಕಾಗ ಅವನು ದೇವರನ್ನ ನೆನೆಸ್ಕೊಳ್ಳಲ್ಲ. ಅಗರ್ ಸುಖ ಕೆ ಸಮಯ ಮೇ ಭಿ ಭಗವಾನ್ ಕಿ ಯಾದ್ ಕರ್ತೆ ತೋ ದುಃಖ ಕಿ ಸ್ಥಿತಿ ಉತ್ಪನ್ನ ನಹಿ ಹೋ ಸಕ್ತಾ. ಏನ್ ಹೇಳ್ತಾರೆ ಕಬೀರ್ದಾಸ್ ಅವರು? ಅಕಸ್ಮಾತ್ ಆಗಿ ನಾವು ಸುಖದ ಸಮಯದಲ್ಲೂ ಕೂಡ ದೇವರನ್ನ ನೆನೆಸ್ಕೊಳ್ತಾ ಇದ್ರೆ ಇಲ್ಲಿ ದುಃಖ ಬರುವಂತ ಪರಿಸ್ಥಿತಿಯೇ ಇರೋದಿಲ್ಲ ಅಂತ ಅವರು ಹೇಳ್ತಾರೆ. ಫಿಫ್ತ್ ಕ್ವೆಶ್ಚನ್, ಸಚ್ ಔರ್ ಜೂಟ್ ಮೇ ಕ್ಯಾ ಅಂತರ್ ಹೈ? ಸತ್ಯ ಮತ್ತು ಸುಳ್ಳು ಇದರಲ್ಲಿ ಏನು ಅಂತರ ಇದೆ ಅಂತ ಕೇಳಿದ್ದಾರೆ. ಸಚ್ ಔರ್ ಜೂಟ್ ಮೇ ಕ್ಯಾ ಅಂತರ್ ಹೈ? ಸತ್ಯ ಮತ್ತು ಸುಳ್ಳು ಇದರಲ್ಲಿ ಏನು ಅಂತರ ಇದೆ? जो सच बोलता है जिसका व्यवहार भी सही होता है. ಯಾರು ಸತ್ಯ ಹೇಳ್ತಾರೋ ಅವರ ವ್ಯವಹಾರಗಳು ಕೂಡ ಸರಿಯಾಗಿ ಇರುತ್ತೆ. ಉಸ್ಕಾ ಚರಿತ್ರ ಬಿ ಸಹಿ ಹೋತಾ ಹೈ. ಅವರ ಒಂದು ಚರಿತ್ರ ಅಂದ್ರೇನು, ಅವರ ಒಂದು ನೇಚರ್ ಕೂಡ ಅಲ್ಲಿ ಸರಿಯಾಗಿರುತ್ತೆ. और भगवान भी ऐसे ही लोगों को अपनाते हैं. ಮತ್ತು ದೇವರು ಕೂಡ ಅಂತ ಜನರನ್ನೇ ತನ್ನವರು, ತನ್ನ ಮಕ್ಕಳು ಅಂತ ಹೇಳಿ ಸ್ವೀಕರಿಸ್ತಾರೆ. ಹೌದು ತಾನೆ? इसके विरोध में झूठ बोलने या झूठे व्यवहार से बढ़कर कोई पाप या बुरा कर्म नहीं है. ಇದರ ವಿರುದ್ಧವಾಗಿ ಸುಳ್ಳು ಹೇಳೋದು ಅಥವಾ ಸುಳ್ಳು ವ್ಯವಹಾರಗಳನ್ನು ಮಾಡೋದು, ಮೋಸ ಮಾಡೋದು, ಅದು ಪಾಪಕ್ಕಿಂತ ಅದು ಪಾಪ, ದೊಡ್ಡ ಪಾಪ ಅಂತ ಹೇಳುವಂತಹದ್ದು. ಇದು ಕೆಟ್ಟ ಕೆಲಸ ಅಂತ ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ ಮಕ್ಕಳೇ. ಇನ್ನು ಥರ್ಡ್ ಮೇನ್ ಕ್ವೆಶ್ಚನ್ ಬಂದ್ಬಿಟ್ಟು, ವಿಲೋಮಾರ್ಥಕ ಶಬ್ದ ಲಿಖಿಯೇ. ಅಪೋಸಿಟ್ ವರ್ಡ್ಸ್: ಸತ್ಯ असत्य, धर्म अधर्म, न्याय अन्याय, चेत अचेत, हित अहित, शांत अशांत, सफल असफल. ओके चिल्ड्रन, नेक्स्ट ಏನು ಬರುತ್ತೆ ನೋಡ್ರಿ, ಫೋರ್ತ್ ಮೇನ್ ಕ್ವೆಶ್ಚನ್, ಉದಾಹರಣೆ के अनुसार समानार्थक शब्द लिखिए. ಅದೇ ಅರ್ಥ ಕೊಡುವಂತ ಶಬ್ದಗಳನ್ನು ನೀವು ಇಲ್ಲಿ ಮತ್ತೆ ಬರಿಬೇಕು. ಉದಾಹರಣೆ ಕೊಟ್ಟಿದ್ದಾರೆ ಅಪೇಕ್ಷಾ. ಅಪೇಕ್ಷಾ का मतलब होता है इच्छा, ವಿಶ್ ಅಂತ ಹೇಳಿ. ಅದೇ ರೀತಿಯಲ್ಲಿ ಅಗ್ನಿ, आग. सेकेंड वन उत्तर, जवाब. थर्ड वन कनक, स्वर्ण. फोर्थ वन खग, पक्षी. फिफ्थ वन गुरु, शिक्षक. सिक्स्थ वन तारा, नक्षत्र. फिफ्थ मेन क्वेश्चन, उदाहरण के अनुसार शब्दों के अन्य रूप लिखिए. ಶಬ್ದದ ಅನ್ಯ ರೂಪಗಳನ್ನು ನಾವಿಲ್ಲಿ ಬರಿಬೇಕು. ओके, नमूना बानी, वाणी. बानी का मतलब यहाँ पर होता है वाणी. ಅದೇ ರೀತಿಯಲ್ಲಿ ಫಸ್ಟ್ ಒನ್ ಸಾಂಚ್, ಸಚ್. ಸೆಕೆಂಡ್ ಒನ್ ಹಿರದೈ, ಹೃದಯ್. ಥರ್ಡ್ ಒನ್ ಶೀತಲ್, ಟಂಡಾ. ಫೋರ್ತ್ ಒನ್ ಜುಗ್, ಯುಗ್. ಫಿಫ್ತ್ ಒನ್ ಪಂತಿ, ಪತಿಕ್ಯ, ರಾಹಿ ಅಂತ ಹೇಳುವಂತಹದ್ದು. ಇನ್ನಿಲ್ಲಿ ಸಿಕ್ಸ್ತ್ ಮೇನ್ ಕ್ವಶನ್ ಇದೆ ಮಕ್ಕಳೇ, ಪದ್ಯ ಭಾಗ ಪೂರ್ಣ ಮಾಡ್ರಿ ಅಂತ ಹೇಳಿ. ಪದ್ಯವನ್ನ ನೀವು ಬರಿತೀರಿ, ಅದಕ್ಕೋಸ್ಕರ ನಾನಿಲ್ಲಿ ತೋರಿಸಿಲ್ಲ. ಓಕೆ, ಇನ್ನು ಸೆವೆಂತ್ ಮೇನ್ ಕ್ವೆಶ್ಚನ್ ಬಂದ್ಬಿಟ್ಟು, नीचे लिखे शब्दों को उलट कर लिखिए. देखिए इनसे कौन से शब्द बनते हैं. ಅಂದ್ರೆ ಕೆಳಗೆ ಕೊಟ್ಟಂತ ಶಬ್ದಗಳನ್ನು ಉಲ್ಟಾ ಮಾಡಿ ಬರಿಬೇಕು ನೀವು. ಅದು ಯಾವ ರೀತಿ ನೋಡ್ರಿ, ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನಾಚ್, ಇದನ್ನ ಉಲ್ಲಟ್ಕರ್, ಉಲ್ಟಾ ಮಾಡಿ ಹೆಂಗ್ ಬರ್ದಿದ್ದಾರೆ? ಫಸ್ಟ್ ಚ ಬರ್ದಿದ್ದಾರೆ, ಆಮೇಲೆ ನ ಬರ್ದಿದ್ದಾರೆ. ಚನಾ ಅಂದ್ರೆ ಕಡಲೆಕಾಳು ಅಂತ ಅರ್ಥ ಕೊಡುತ್ತೆ. ಹೌದು ತಾನೆ? ಅದೇ ರೀತಿಯಲ್ಲಿ ಯಾದ್, ಅದನ್ನ ಉಲ್ಟಾ ಮಾಡಿ ಬರೆದ್ರೆ ದಯಾ. ಸೆಕೆಂಡ್ ಒನ್ रमा, मार. थर्ड वन नव, वन. फोर्थ वन लता, ताल. फिफ्थ वन हरा, राह. सिक्स्थ वन नदी, दीन. ಮಕ್ಕಳೇ, ಈ ಒಂದು ಶಬ್ದಗಳ ಅರ್ಥನ ನೀವು ನೋಟ್ಸಲ್ಲಿ ಬರಿಬೇಕು.
ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರಿತಾ ಹೋದರೆ ನಿಮಗೇನಾಗುತ್ತೆ, ಈ ಒಂದು ಶಬ್ದಗಳ ಡಿಫ್ರೆನ್ಸು ಆಮೇಲೆ ಅದರ ಅರ್ಥಗಳನ್ನು ತಿಳಿತಾ ಹೋದರೆ ನಿಮ್ಮಲ್ಲಿ ಶಬ್ದಗಳ ಸಂಗ್ರಹ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ 8th ಮೇನ್ ಏನಿದೆ ಅಂತ ಹೇಳಿದ್ರೆ ಒಂದು ತಾಲಿಕಾ ಕೊಟ್ಟಿದ್ದಾರೆ. ದಿನ, ತಿಂಗಳು, ಋತು, ಮರಗಳು, ತ್ಯವಹಾರ ಇದನ್ನೆಲ್ಲ ಬೈಫರ್ಕೇಟ್ ಮಾಡಿ ಬರಿಬೇಕು. ಈ ಆಕ್ಟಿವಿಟಿಯನ್ನು ನಾನು ನಿಮಗೆ ಬಿಟ್ಟಿದ್ದೀನಿ. ಇಲ್ಲಿ ಯು ಹ್ಯಾವ್ ಟು ಡೂ ದಿಸ್ ಆಕ್ಟಿವಿಟಿ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಮೇನ್ 9th ಮೇನ್ ಪ್ರಶ್ನೆ यहाँ पर है, ವಾಕ್ಯ ಶುದ್ಧ ಕೀಜಿಯೇ. ಇಲ್ಲಿ ವಾಕ್ಯವನ್ನು ನೀವು ಶುದ್ಧ ಮಾಡಿ ಬರಿಬೇಕು. ಫಸ್ಟ್ ಒನ್, ಮೊಹಸಿನ್ ಕಾ ಮಾ ಬಿಮಾರ್ ಹೈ. ಇದೇನಾಗಬೇಕು, ಮೊಹಸಿನ್ ಕಿ ಮಾ ಬಿಮಾರ್ ಹೈ. ಸೆಕೆಂಡ್ ಒನ್, ಹಮಾರಿ ಭಾಷಾ ಕೆ ನಾಮ್ ಹಿಂದಿ ಹೈ. ಏನಾಗುತ್ತೆ ಇದು, ಹಮಾರಿ ಭಾಷಾ ಕಾ ನಾಮ್ ಹಿಂದಿ ಹೈ. दिल्ली भारत की राजधानियाँ है. दिल्ली भारत की राजधानी है. सच का विलोम शब्द झूठा है. उत्तर इधर सरियागी ಏನು ಬರಿಬೇಕು ನೀವು, सच का विलोम शब्द झूठ है. नेक्स्ट 5th वन, कृष्णा, गोदावरी, कावेरी दक्षिण भारत की नदी है. ನೋಡ್ರಿ ಇದೇನಂತ ಆಗಬೇಕು, ಸರಿಯಾಗಿ ಬರಿಬೇಕಂದ್ರೆ ಕೃಷ್ಣ, ಗೋದಾವರಿ, ಕಾವೇರಿ ದಕ್ಷಿಣ ಭಾರತ್ ಕಿ ನದಿಯಾ ಹೇ. ನೋಡ್ರಿ ಒಂದೇ ರಿವರ್ ಹೆಸರು ಕೊಟ್ಟದ್ ಬಿಟ್ಟಿದ್ರೆ ನೀವು ನದಿ ಅಂತ ಬರಿಬಹುದಿತ್ತು. ಆದ್ರೆ ಇಲ್ಲಿ 3 ನದಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಇಂಡಿಕೇಟ್ ಇನ್ ಬಹುವಚನ್. ನದಿಯಾ ಹೇ. ಹೇ ಅನ್ನೋದು ಏಕವಚನದಲ್ಲಿ ಬಂದ್ರೆ ಹೇ ಅಂತ ಹೇಳಿ ಅನುಸ್ವಾರ ಕೊಟ್ಟು ಬರೆಯೋದು ಬಹುವಚನವನ್ನ ತೋರಿಸುತ್ತೆ. 6th वन, शीतलता का अर्थ है ठंडा है. ನೋಡ್ರಿ शीतल का अर्थ है ठंडा. ओके चिल्ड्रन. अध्यापिका पाठ पढ़ाता है. ನೋಡ್ರಿ ಅಧ್ಯಾಪಿಕ ಅನ್ನೋದು ಸ್ತ್ರೀಲಿಂಗ, ಪಾಠ ಪಡಾತಾ ಹೈ ಪುಲ್ಲಿಂಗವನ್ನ ತೋರಿಸ್ತಾ ಇದೆ. ಸೊ ಹೌ ಯು ಹ್ಯಾವ್ ಟು ರೈಟ್ ದಿಸ್, ಅಧ್ಯಾಪಿಕಾ ಪಾಠ ಪಡಾತಿ ಹೈ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್. ನೆಕ್ಸ್ಟ್ 10th ಮೇನ್ ಕ್ವೆಶ್ಚನ್, ಶಬ್ದೋಂಕೋ ಶುದ್ಧ ಕೀಜಿಯೇ. ಇಲ್ಲಿ ಶಬ್ದಗಳನ್ನು ತಪ್ಪಾಗಿ ಬರ್ದಿದ್ದಾರೆ, ಅದನ್ನು ನೀವು ಸರಿಯಾಗಿ ಬರಿಬೇಕು. ಸಮುದ್ರ ಸಹಿ ಹೈ ಕ್ಯಾ, ನೋ ಗಲತ್. ಸರಿಯಾದ ಉತ್ತರ ಏನು, ಸಮುದ್ರ. ಕಕಕ್ಷಾ ಸಹಿ ಹೈ, नो कक्षा. पंक्षी सही है क्या, नो पक्षी. सद्या सही है, नो गलत है ये, संध्या. कम्र रॉन्ग है, क्रम. मीठी सही है क्या, नो मीठी. ओके चिल्ड्रन. नेक्स्ट 11th मेन क्वेश्चन, निम्नलिखित शब्द एक जैसे लगते हैं. ಇಲ್ಲಿ ಕೊಟ್ಟಂತ ಶಬ್ದಗಳು ಉಚ್ಚಾರದಲ್ಲಿ ಒಂದೇ ರೀತಿ ಅನಿಸ್ತಾ ಇರುತ್ತೆ. ಇನ್ಕೆ ಅರ್ಥ ಸಮಾನ ಹೇ. ಅವುಗಳ ಅರ್ಥ ಕೂಡ ಇಲ್ಲಿ ಸಮಾನವಾಗಿಲ್ಲ, ಬೇರೆ ಬೇರೆಯಾಗಿರುವಂತಹದ್ದು. ಅರ್ಥ ಲಿಖಕರ್ ವಾಕ್ಯಮೇ ಪ್ರಯೋಗ ಕೀಜಿಯೇ. ಇದರ ಅರ್ಥವನ್ನು ತಿಳ್ಕೊಂಡು ನೀವು ವಾಕ್ಯ ರಚನೆಯನ್ನ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಹಾಗಂದ್ರೆ ಫಸ್ಟ್ ಒನ್ನಲ್ಲಿ ಏನು ಕೊಟ್ಟಿದ್ದಾರೆ, ಬಾಗ್ ಭಾಗ್ ಅಂತ ಕೊಟ್ಟಿದ್ದಾರೆ. ಹೌದಾ, ಬಾಗ್ ಅಂದ್ರೆ ಏನು, ಇದೊಂದು ಪ್ರಾಣಿ, ಹುಲಿ ಅಂತ ಹೇಳುವಂತಹದ್ದು. ಭಾಗ್ ಕಾ ಮತ್ಲಬ್ ಹೋತಾ ಹೈ ದೌಡ್ನಾ, ಹೈ ಕಿ ನೈ. ನೋಡ್ರಿ ವಾಕ್ಯ ರಚನೆ ಹೆಂಗ್ ಮಾಡಿದೀವಿ ನಾವಿಲ್ಲಿ, ಬಾಗ್ ಹಮಾರಿ ರಾಷ್ಟ್ರ ಪ್ರಾಣಿ ಹೈ ಅಂದ್ರೆ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳುವಂತಹದ್ದು. ಅದೇ ರೀತಿಯಲ್ಲಿ ಭಾಗ್ ಕಾ ಮತ್ಲಬ್ ದೌಡ್ನಾ ಹೈ. ನೋಡ್ರಿ ಭಾಗ್ ಅಂದ್ರೆ ಅದರ ಅರ್ಥ ಏನು, ಓಡೋದು ಅಂತ ಅರ್ಥ ಆಗತ್ತೆ. ಅನಿಲ್ ಹೌದು ತಾನೆ. ನೋಡ್ರಿ ಅನಲ್ ಕಾ ಮತ್ಲಬ್ ಹೈ ಅಗ್ನಿ. ठीक है, ಅನಲ್ ಕಾ ಅರ್ಥ ಏನು, ಅಗ್ನಿ ಅಂತ ಹೇಳಿ, ಆಗ್ ಅಂತ ಹೇಳಿ ಆಗತ್ತೆ. ಅನಿಲ್ ಕಾ ಮತ್ಲಬ್ ವಾಯು ಹೈ. ಅನಿಲ್ ಅಂದ್ರೇನು, ವಾಯು ಅಂತ ಅರ್ಥ ಆಗತ್ತೆ. ಪರಿಣಾಮ್ अच्छे से पढ़ने से अच्छा परिणाम मिलता है. ಅಂದ್ರೇನು, ಪರಿಣಾಮ का मतलब होता है ಏನಂತ ಹೇಳುವಂಥದ್ದಿಲ್ಲಿ, ಪರಿಣಾಮ ರಿಸಲ್ಟ್ ಅಂತ ಹೇಳುವಂಥದ್ದು. अच्छे से पढ़ने से अच्छा ಪರಿಣಾಮ मिलता है. ಒಳ್ಳೆಯದಾಗಿ ಓದೋದ್ರಿಂದ ನಮಗೆ ಒಳ್ಳೆಯ ಪರಿಣಾಮ ರಿಸಲ್ಟ್ ಸಿಗತ್ತೆ ಅಂತ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಪರಿಮಾಣ ಅಂತ ಇದೆ, ಅಂದರೆ ಇದು ಒಂದು ಅಳತೆ. ಬಾರಿಶ್ ಕಾ ಪರಿಮಾಣ ಬಹು ಜ್ಯಾದಾ ಥಾ ಅಂದರೆ ಮಳೆಯ ಪ್ರಮಾಣ ತುಂಬಾನೇ ಜಾಸ್ತಿ ಆಗಿತ್ತು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ಮಾತಾ ಹೌದು ತಾನೆ. ಜನನಿ ಕೋ ಹಮ್ ಮಾತಾ ಕಹತೆ ಹೈ. ಹೌದಾ, ಜನನಿ ಅಂದ್ರೆ ಯಾರು, ಜನ್ಮ ಕೊಡುವಂತ ತಾಯಿ, ಅವ್ರಿಗೆ ನಾವೇನಂತ ಕರಿತೀವಿ, ಮಾತಾ ಅಂತ ಹೇಳಿ ಕರಿತೀವಿ. ಮಾಥಾ ಅಂದ್ರೇನು, ಹಣೆ, ಫೋರೆಡ್ ಅಂತ ಹೇಳುವಂಥದ್ದು. ಬಿಂದಿ ಮಾತೆ ಪರ್ ಲಗಾತೆ ಹೈ ಅಂದ್ರೆ ಕುಂಕುಮವನ್ನ ಅಥವಾ ಬಿಂದಿಯನ್ನ ನಾವು ಹಣೆಯಲ್ಲಿ ಹಚ್ಕೊಳ್ತೀವಿ ಅಂತ ಅರ್ಥ ಆಗುತ್ತೆ. ಭಾಲ್ ಹೌದಾ, ಬಾಲ್ ಕಾ ರಂಗ್ ಕಾಲಾ ಹೋತಾ ಹೈ. ಬಾಲ್ ಅಂದ್ರೇನು, ಇಲ್ಲಿ ಕೂದಲು, ಹೇರ್ ಅಂತ ಹೇಳುವಂತಹದ್ದು.
ಅಂದರೆ ಕೂದಲಿನ ಬಣ್ಣ ಕಪ್ಪಾಗಿದೆ. ಅದೇ ರೀತಿಯಲ್ಲಿ ಭಾಲ್, ಭಾಲ್ ಕಾ ಅರ್ಥ ಹೋತಾ ಹೈ ಮಾತಾ. ಭಾಲ್ ಅಂದ್ರೇನು, ಹಣೆ ಅಂತ ಅಥವಾ ಫೋರೆಡ್ ಅಂತ ಅರ್ಥ ಆಗುತ್ತೆ. ಹಮೇ ಕಿಸಿ ವಿಷಯ ಕೋ ಅಪ್ನೆ ಭಾಲ್ ಪರ್ ಲೇಕರ್ ನಹಿ ಸೋಚನಾ ಚಾಹಿಯೇ. ಯಾವುದೇ ವಿಷಯದನ್ನು ತಲೆ ಮೇಲೆ ಹೊತ್ಕೊಂಡು ಅಂದರೆ ನೆತ್ತಿಗೆ ಹಚ್ಕೊಂಡು ಅಂತ ಹೇಳ್ತೀವಿ ನಾವಿಲ್ಲಿ, ಹೌದು ತಾನೆ? ಆ ರೀತಿ ಅಂದರೆ ತುಂಬ ಟೆನ್ಷನ್ ತಗೊಂಡು ಯೋಚಿಸಬಾರ್ದು ಅಂತ ಅರ್ಥ ಆಗುತ್ತೆ ಇಲ್ಲಿ. ಓರ್ ಕ ಮತ್ಲಬ್ ಹೋತಾ ಹೈ ಕಡೆಗೆ ಅಥವಾ ಟುವರ್ಡ್ಸ್ ಅಂತ ಹೇಳುವಂಥದ್ದು. ಔರ್ ಅಂದರೆ ಆ್ಯಂಡ್ ಮತ್ತು ಅಂತ ಹೇಳಿ. ಲಡ್ಕಾ ಉಸ್ ಓರ್ ಗಯಾ ಥಾ, ಹುಡುಗ ಆ ಕಡೆಗೆ ಹೋಗಿದ್ದ, ಹೌದಾ? ಅದೇ ರೀತಿಯಲ್ಲಿ ಔರ್ ಮತ್ತು. ಶ್ಯಾಮ್ ಔರ್ ರಾಮ್ ಬಾಜಾರ್ ಗಯೇ ಥೇ. ಶ್ಯಾಮ ಮತ್ತು ರಾಮ ಬಾಜಾರ್ ಅಂದರೆ ಇನ್ನು ಮಾರ್ಕೆಟ್ಗೆ ಹೋಗಿದ್ರು ಅಂತ ಅರ್ಥ ಆಗುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟು ಇಲ್ಲಿ 12th ಮೇನ್ ಕ್ವೆಶನ್ ಬಂದ್ಬಿಟ್ಟು ಕನ್ನಡ और अंग्रेजी में अनुवाद कीजिए. ಕನ್ನಡ ಮತ್ತು ಅಂಗ್ರೇಜಿ ಮತ್ಲಬ್ ಇಂಗ್ಲಿಷ್ನಲ್ಲಿ ನೀವು ಅನುವಾದ ಮಾಡಬೇಕು. ಕಬೀರ್ ದಾಸ್ ಏಕ್ ಭಕ್ತ ಕವಿ ಹೈ. ಕಬೀರ್ ದಾಸ್ ಬಿಕಮ್ ಅ ಡಿವೋಷನಲ್ ಪೋಯೆಟ್. ಕಬೀರ್ ದಾಸರು ಒಬ್ಬ ಭಕ್ತ ಕವಿಯಾಗಿದ್ದರು. ಓಕೆ, ಸೆಕೆಂಡ್ ಒನ್, ಕೋಮಲ್ ವಚನ್ ಸೆ ಮನ್ ಕೋ ಶೀತಲತಾ ಮಿಲ್ತಿ ಹೈ. ನೋಡ್ರಿ, ಇಟ್ಸ್ ಓವರ್ವೆಲ್ಮಿಂಗ್ ಟು ಹಿಯರ್ ಸಾಫ್ಟ್ ವರ್ಡ್ಸ್ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಕೋಮಲ ಮಾತುಗಳಿಂದ ಮನಸ್ಸಿಗೆ ಶೀತಲತೆ ದೊರೆಯುತ್ತದೆ. ಓಕೆ ಚಿಲ್ಡ್ರನ್, ನೆಕ್ಸ್ಟು ಥರ್ಡ್ ಒನ್, झूठ के समान कोई पाप नहीं है. There is no sin equivalent to lie. ಸುಳ್ಳಿನ ಸಮವಾಗಿ ಯಾವ ಪಾಪವೂ ಇಲ್ಲ. ಫೋರ್ತ್ ಒನ್, पेड़ों से पथिकों को छाया मिलती है. ಟೂರಿಸ್ಟ್ಸ್ ಗೆಟ್, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ, GET ಮಾಡ್ಕೊಳ್ರಿ. ಟೂರಿಸ್ಟ್ಸ್ ಗೆಟ್ ಶ್ಯಾಡೋ ಫ್ರಮ್ ದ ಟ್ರೀಸ್. ಮರಗಳಿಂದ ಯಾತ್ರಿಕರಿಗೆ ನೆರಳು ದೊರೆಯುತ್ತದೆ. मन की शुद्धि ही भगवान की पूजा है. Purity of mind is पूजा of God. ಮನಸ್ಸಿನ ಶುದ್ಧಿಯೇ ಭಗವಂತನ ಪೂಜೆ. ಇಲ್ಲಿ ತನಕ ಚಿಲ್ಡ್ರನ್ ನಿಮ್ಮ ಎಲ್ಲ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾನು ನಿಮ್ಮ ಜೊತೆ ಚರ್ಚಿಸಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಚಿಲ್ಡ್ರನ್.